ಅಪಾಯವಿದೆ ಎಚ್ಚರಿಕೆ. ಒಂದು ತೀರ್ಥಹಳ್ಳಿ ಎಂಬ ಒಂದು ಸಣ್ಣ ಹಳ್ಳಿಯಲ್ಲಿ ಜನಿಸಿ ಆಮೇಲೆ ಬೆಂಗಳೂರಿಗೆ ಹೋಗಿ ಅಲ್ಲಿ ಸಾಕಷ್ಟು ಸಿನಿಮಾ ತೀರ್ಥಹಳ್ಳಿಗೆ ಬಂದು ಬಹಳಷ್ಟು ಆಸೆಯ ಮೇರೆಗೆ ನಡೆಸಿರುವಂತಹ ಮೂವಿ ಅಂತ ಹೇಳ್ಬೋದು. ಇದರ ನಿರ್ದೇಶನ ಮಾಡಿರುವಂತಹ ಅಭಿಜಿತ್ ತೀರ್ಥಹಳ್ಳಿ ಹಾಗೂ ಮಿಥುನ್ ತೀರ್ಥಹಳ್ಳಿ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಹೇಳಿ ಸರ್, ಸಿನಿಮಾದ ಜರ್ನಿ ಹೇಗಿತ್ತು? ತೀರ್ಥಹಳ್ಳಿಯಿಂದ ನಿಮ್ಮ ಪಯಣ ಬೆಂಗಳೂರಿಗೆ ಹೇಗೆ ಹೋಯಿತು? ಆಮೇಲೆ ಇದರ ಪ್ರತಿಯೊಂದು ಒಂದು ಪಯಣದಲ್ಲಿ ನಿಮಗೆ ಸಿಕ್ಕಂತಹ ಒಂದೊಂದು ಎಕ್ಸ್ಪೀರಿಯನ್ಸ್ ಅನ್ನ ನಮ್ಮ ಜೊತೆ ಶೇರ್ ಮಾಡಿ ಸರ್. 2013 ನಾನು ಕಾಲೇಜ್ ಪಾಸ್ ಔಟ್ ಆಗ್ತೀನಿ ಮೇಡಮ್. ಇದೇ ಬಾಳೆಬೈಲ್ ಕಾಲೇಜು ತೀರ್ಥಹಳ್ಳಿ, ಅಲ್ಲಿ ಓದಿರೋದು ಗೌರ್ಮೆಂಟ್ ಕಾಲೇಜು. ಸೊ ಇಲ್ಲಿಂದ ಅಂದ್ರೆ ತೀರ್ಥಹಳ್ಳಿ ಇದ್ದಾಗಲೇ ತುಂಬಾ ತೀರ್ಥಹಳ್ಳಿ ಫಿಲ್ಮ್ ಮೇಕರ್ಸ್ನ ಅಥವಾ ಸಿನಿಮಾದವ್ರು ಗೊತ್ತಿರೋ ಮ್ಯಾನೇಜರ್ಗಳನ್ನ ಇವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿಕೊಂಡು ಹಿಂಗೆ ನಡೆಯುತ್ತೆ ಜರ್ನಿ. ಯಾರ್ಯಾರಿಗೂ ಕಾಂಟ್ಯಾಕ್ಟ್ ತಗೊಳ್ಳೋದು, ಯಾರಿಗೂ ಫೋನ್ ಮಾಡೋದು, ಯಾರಿಗೂ ಹಾಡನ್ನೆಲ್ಲ ಪುಸ್ತಕದಲ್ಲಿ ಎಲ್ಲ ಬರ್ಕೊಂಡು ಹೋಗಿ ಹಾಳೆಲ್ಲ ಬರ್ಕೊಂಡು ಹೋಗಿ ಕೊಡೋದು, ನೋಡಿ ಸರ್ ಅಂತ ಕೇಳೋದು, ಹಿಂಗೆಲ್ಲ ಕೊಡ್ತಾ ಇದ್ದಿದ್ದು ಹುಡುಗ ನಾನು. ತುಂಬಾ ಅಂದ್ರೆ ತುಂಬಾ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬರ್ತಕ್ಕಂಥದ್ದು. ಬೆಂಗಳೂರು ಅಂತಂದ್ರೆ ನಮ್ಗೆ ಗೊತ್ತೇ ಇಲ್ಲ. ನಾವು ಬೆಂಗಳೂರಿಗೆ ಹೋದಾಗ ನನಗೆ ಮೆಜೆಸ್ಟಿಕ್ ಅಲ್ಲಿ ಇಳಿದಾಗ ಅಪಾರ್ಟ್ಮೆಂಟ್ಗಳೆಲ್ಲ ಏನಪ್ಪ ಇದು ಬೆಂಕಿ ಪುಣ್ಣ ಜೋಡಿಸ್ಬಿಟ್ಟಿದ್ದಾರೆ ಅಂತ ಕಂಡಿತ್ತು ನನಗೆ. ಅಂತ ಪರಿಸ್ಥಿತಿ ಇದ್ದಾಗ ಅಲ್ಲಿ ಹೋಗಿ ಒಂದು ನೆಲೆ ಕಾಣೋದಿದೆಯಲ್ಲ ತುಂಬ ಟಾಸ್ಕ್ ಅಂತ ಗೊತ್ತಾಗುತ್ತೆ. ಬಟ್ ಅವತ್ತಿಗೆ 2013-14 ನಾನು ಎಂಟ್ರಿ ಕೊಡ್ತೀನಿ ಬೆಂಗಳೂರಿಗೆ. ಇವತ್ತು 10 ವರ್ಷ ಇಂಡಸ್ಟ್ರಿ ಜರ್ನಿ. ಅಂದರೆ ಒಂದಷ್ಟು ವಿಭಾಗಗಳಲ್ಲಿ ಕೆಲಸ ಮಾಡ್ತೀನಿ. ಡೈರೆಕ್ಷನ್ ಡಿಪಾರ್ಟ್ಮೆಂಟು, ಲಿರಿಕ್ಸು, ಮಜಾ ಟಾಕೀಸ್ ಸೆಕೆಂಡ್ ಸೀಸನ್ ನಾನು ಬರಿತೀನಿ. ಅದಾದ ನಂತರ ಇವಾಗ ಬರ್ತಿರೋ ಝೀಯಲ್ಲಿ ಬರ್ತಿರೋ ಬ್ರಹ್ಮಗಂಟು, ಒಂದಷ್ಟು ಸೀರಿಯಲ್ಗಳಿಗೆ, ಅದಾದ ನಂತರ ಕಲರ್ಸ್ ಎಲ್ಲ ನಿನಗಾಗಿ, ಚುಕ್ಕಿತಾರೆ, 100 ಜನ್ಮಕ್ಕೂ, ಒಂದಷ್ಟು ಸೀರಿಯಲ್ಗಳಿಗೆ ಟೈಟಲ್ ಟ್ರ್ಯಾಕ್ ಬರಿತೀನಿ. ಅದಾದ ನಂತರ ಬರವಣಿಗೆ ಮತ್ತು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಈ ಅಪಾಯದ ಎಚ್ಚರಿಕೆ ಶುರು ಮಾಡುವಂಥದ್ದು. ಇದೊಂದು 8 ವರ್ಷದ ಜರ್ನಿ ಅಪಾಯದ ಎಚ್ಚರಿಕೆ. ಇದು ಕತೆ ಹುಟ್ಟಿ ಆ ಕತೆ ಮೇಲೆ ಪ್ರಯೋಗಗಳನ್ನ ಮಾಡ್ತಾ ಡ್ರಾಫ್ಟ್ಗಳನ್ನ ಮಾಡ್ತಾ ಒಂದು 8 ವರ್ಷ ಜರ್ನಿ ಇದು. ಸೊ ಒಂದು 3 ವರ್ಷದಿಂದ ಕಂಪ್ಲೀಟ್ಲಿ ಪ್ರಾಜೆಕ್ಟ್ ಆನ್ ಫ್ಲೋರ್ ಮಾಡಿರುವಂಥದ್ದು. ಅಂದರೆ ಪ್ರೊಡಕ್ಷನ್ ಆಗಲಿ, ಶೂಟಿಂಗ್ ಆಗಲಿ, ಅದನ್ನೆಲ್ಲ ಮಾಡ್ಕೊಂಡು ಕತೆ ರೆಡಿ ಮಾಡಿಕೊಂಡು ಪ್ರೊಡ್ಯೂಸರ್ನ ಪಿಚ್ ಮಾಡಿ, ಪ್ರೊಡ್ಯೂಸರ್ ಒಂದು ಈ ಕಥೆನ ಮಾಡ್ಬೋದು ಅಂತ ಅವ್ರಿಗೆ ಅನಿಸಿ, ಅದಾದಮೇಲೆ ನಾನು ಚೂಸ್ ಮಾಡಿದೆ ತೀರ್ಥಹಳ್ಳಿನ. ಕಥೆನೂ ತೀರ್ಥಹಳ್ಳಿದೆ, ಅದನ್ನು ಶೂಟ್ ಮಾಡೋದಕ್ಕೆ ಬಳಸ್ಕೊಳ್ಳುವಂಥ ಜಾಗ, ಜನ ಎಲ್ಲರೂ ತೀರ್ಥಹಳ್ಳಿದೆ. ಇಲ್ಲಿ ತಕ್ಕ ಮಟ್ಟಿಗೆ ತೀರ್ಥಹಳ್ಳಿ ಭಾಷೆನೂ ಕೂಡ ಬಳಸ್ಕೊತೀನಿ, ತೀರ್ಥಹಳ್ಳಿ ಜನರನ್ನು ಕೂಡ ಬಳಸ್ಕೊತೀನಿ. ಸೊ ಹಾಗಾಗಿ ನನ್ನ ಕತೆಗೆ ಯಾವುದು ಸೈಂಟಿಫಿಕಲಿ ಕೂಡ ಆ ಕತೆಗೆ ಏನು ಬೇಕಿತ್ತು ಅದೆಲ್ಲ ಸಿಗ್ತಾ ಹೋಯ್ತು ಅಂತ ಹೇಳಿ. ಓಕೆ ಸರ್, ಅಂದ್ರೆ ಇವಾಗ ಈಗಾಗಲೇ ತೀರ್ಥಹಳ್ಳಿಲಿ ಒಂದ್ಸಲ ಬಿಡುಗಡೆ ಆಗಿದೆ, ಜನರ ರೆಸ್ಪಾನ್ಸ್ ಕೂಡ ಬಹಳ ಚೆನ್ನಾಗಿತ್ತು. ಸೊ ಹಾರರ್ ಥ್ರಿಲ್ಲರ್ ಮೂವಿ ಅಂತಾನೆ ಬಹಳಷ್ಟು ಜನ ತಮ್ಮ ಒಂದು ಭಾವನೆನ ವ್ಯಕ್ತಪಡಿಸಿದ್ರು. ಸೊ ಮತ್ತೊಂದ್ಸರಿ ರೀ ರಿಲೀಸ್ ಆಗ್ತಿದೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಇದು ತುಂಬಾ ತುಂಬಾ ಆಶ್ಚರ್ಯ ಪಡುವಂತ ವಿಚಾರ ಇದೆ. ಯಾಕಂದ್ರೆ ನಾನು ಬೆಂಗಳೂರಲ್ಲಿ ಒಂದು ಸಿನಿಮಾ ಆಗತ್ತೆ, ಸಿನಿಮಾ ರಿಲೀಸ್ ಮಾಡ್ತೀವಿ. ಸಿನಿಮಾ ರಿಲೀಸ್ ಮಾಡೋದು ಆಬ್ವಿಯಸ್ಲಿ ನನ್ನ ಎಮೋಷನ್ ತೀರ್ಥಹಳ್ಳಿ ನಮ್ಮೂರಲ್ಲಿ ಬರಬೇಕು ಅನ್ನೋದು. ಶಿವಮೊಗ್ಗ ಭಾರತ್ ಸಿನಿಮಾಸ್ ಅಲ್ಲೂ ಇದೆ, ತೀರ್ಥಹಳ್ಳಿ ಬರುತ್ತೆ, ವೆಂಕಟೇಶ್ವರ ಟಾಕೀಸ್ ಅಲ್ಲಿ ಬರುತ್ತೆ. ತುಂಬಾ ಚೆನ್ನಾಗಿ ಕಲೆಕ್ಷನ್ ಆಗುತ್ತೆ ವೆಂಕಟೇಶ್ವರ ಟಾಕೀಸ್ ಅಲ್ಲಿ. ಅಂದ್ರೆ ಯೂಶಲಿ ಸಿನಿಮಾ ಥಿಯೇಟರ್ಗೆ ಜನನೇ ಹೋಗದಿರುವಂತ ಜಾಗ ಟೈಮ್ ಇದು ಅಲ್ವಾ. ತೀರ್ಥಹಳ್ಳಿಯಿಂದ ಒಳ್ಳೆ ಕಲೆಕ್ಷನ್ ಬರಲ್ಲ ಅಂತ ಎಲ್ಲ ಸುದ್ದಿ ಇರುತ್ತೆ ಬೆಂಗಳೂರಲ್ಲಿ. ಬಟ್ ಒಳ್ಳೆ ಕಲೆಕ್ಷನ್ ಹೋಗುತ್ತೆ ಇಲ್ಲಿಂದ. ಅದಾದ ನಂತರ ಕಾರಣಾಂತರಗಳಿಂದ ಬೇರೆ ಬಿಸ್ನೆಸ್ ವೈಸು ನಮಗೆ ಸೆಕೆಂಡ್ ವೀಕ್ ಸಿಗೋದಿಲ್ಲ. ರ್ಯಾಂಡಮ್ ಆಗಿ ತೆಗೆದಾಗ್ತಾ ನಮ್ಗೆ ಎಕ್ಸ್ಪೆಕ್ಟೇ ಮಾಡಿರಲ್ಲ. ಅದಾದ ನಂತರ ನಾನು ಬೆಂಗಳೂರಲ್ಲಿ ಎಲ್ಲ ಚೆನ್ನಾಗಿ ಆಗ್ತಿರುತ್ತೆ, ಎಲ್ಲ ಕಾನ್ಸಂಟ್ರೇಟ್ ಮಾಡ್ತಿರುವಾಗ ನನಗೊಂದು ಫೋನ್ ಬರುತ್ತೆ ತೀರ್ಥಹಳ್ಳಿ ವಿನಾಯಕ ಟಾಕೀಸ್ ಇಂದ. ನಾನು ವಿನಾಯಕ ಟಾಕೀಸ್ ಓನರ್ ಅಂತ ಹೇಳಿ, ವಿನಾಯಕ್ ಅಂತ ಅವರು ಓನರ್ ಇದ್ದಾರೆ, ಅವ್ರು ಫೋನ್ ಮಾಡ್ತಾರೆ. ಹೇಳಿ ಸರ್ ಅಂತ ಹೇಳಿ. ಅದೇ ಸರ್, ನಾವು ನಿಮ್ಮ ಸಿನಿಮಾನ ಜನ ಬಂದು ಕೇಳ್ತಾ ಇದ್ದಾರೆ ಅಂತ. ಇದನ್ನ ಆ ಮನುಷ್ಯನೇ ನನಗೆ ಹೇಳಿದ್ದು. ನಾನು ತುಂಬಾ ನೇರವಾಗಿ ಹೇಳ್ತಾ ಇದ್ದೀನಿ. ಆ ಮನುಷ್ಯ ನಂಗೆ ಫೋನ್ ಮಾಡ್ಬಿಟ್ಟು ಜನ ಬಂದು ಕೇಳ್ತಾ ಇದ್ದಾರೆ ಸರ್, ನಿಮ್ಮ ಸಿನಿಮಾ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಸೆಕೆಂಡ್ ವೀಕಿಗೆ ಅಲ್ಲಿ ತೆಗೆದಾಕ್ಬಿಟ್ಟಿದ್ದಾರೆ, ಬೇಕು ಅಂತ ನಾವು ಹಾಕೊಳ್ಬೋದಾ, ಕೊಡ್ತೀರಾ ಅಂತ ಕೇಳ್ತಾರೆ. ಸೊ ಖಂಡಿತವಾಗ್ಲೂ ಕೊಡ್ತೀವಿ ಸರ್, ನನಗೇನು ತೊಂದರೆ ಇಲ್ಲ. ವಿನಾಯಕ ಟಾಕೀಸಲ್ಲಿ ನಾನೇ ಎಷ್ಟೋ ಸಲ ಸೀಟ್ಸ್ ಹೌಸಿದ್ದೀನಿ. ಕಾಲೇಜಿಗೆ ಹೋಗುವಾಗ ಒಂದು 150-200 ಸಲ ಸಿನಿಮಾ ನೋಡಿದ್ದೀನಿ ಅಲ್ಲಿ. ಯಾಕಂದ್ರೆ ನಾವು ಕಾಲೇಜಿಗೆ ಹೋಗಿದ್ದು ಜಾಸ್ತಿ, ಥಿಯೇಟ್ರಿಗೆ ಹೋಗಿದ್ದಲ್ಲ. ಅದೊಂದು ದೊಡ್ಡ ಎಮೋಷನ್ ವಿನಾಯಕ ಟಾಕೀಸ್ ಅಂದ್ರೆ. ದಯವಿಟ್ಟು ಹಾಕ್ಕೊಳ್ಳಿ ಸರ್ ಅಂತ ನಾನು ಡಿಸ್ಟ್ರಿಬ್ಯೂಟರ್ ಹತ್ರ ಮಾತಾಡ್ತೀನಿ. ಆ ಡಿಸ್ಟ್ರಿಬ್ಯೂಟರ್ ಮಾತಾಡಿ ಓಕೆ ತೀರ್ಥಹಳ್ಳಿ ಹೋಗ್ತಾರಾ, ಓಕೆ ನಿಮ್ಮೂರಲ್ವಾ, ಆಯ್ತು ಹಾಕ್ಕೊಳ್ಳಿ ಅಂದ್ಬಿಟ್ಟು ಹಾಕೊಂಡು ಇವಾಗ ಸಿನಿಮಾ ಶುಕ್ರವಾರ ತೆರೆ ಕಾಣಬೇಕು, ತೆರೆ ಕಂಡು ಚೆನ್ನಾಗಿ ಹೋಗ್ಬೇಕು. ಹೌದು ಸರ್, ನಿಮಗೆ ಒಂದು ಹಳ್ಳಿಯಿಂದ ಬಂದು ನಿಮಗೆ ಬೆಂಗಳೂರಿಗೆ ಹೋಗಿ ಅಲ್ಲಿ ನಿರ್ದೇಶನ ಮಾಡಿ ಅಲ್ಲಿ ನಿಮ್ಗೆ ಅಪ್ಪಾಗಕ್ಕೆ ಎಷ್ಟು ಕಷ್ಟ ಆಯಿತು ಸರ್ ನಿಮ್ಮ ಜರ್ನಿಲಿ? ಅಂದರೆ ಈ ಏನಾಗುತ್ತೆ ಅಂದರೆ ಮೇಡಮ್, ಈ ಡೆಸ್ಟಿನೇಷನ್ ನಾನು ರೀಚ್ ಆಗಲೇಬೇಕು ಅನ್ನೋ ಒಂದು ಕೆಟ್ಟ ಹಠ ಇರುತ್ತಲ್ಲ, ಆ ಹಠ ಇದ್ದವರಿಗೆ ಇದೆಲ್ಲ ಕಷ್ಟ ಅಂತ ಅನ್ಸಲ್ಲ. ತುಂಬ ಆಬ್ವಿಯಸ್ಲಿ ಈಗ ಇದೇ ಸಂಸ್ಥೆಗೆ ಇದನ್ನ ಈ ಲೆವೆಲ್ ತರೋದಕ್ಕೆ ಎಷ್ಟೊಂದು ಕಷ್ಟಗಳಿರುತ್ತಲ್ಲ. ಒಂದು ಗಾರೆ ಮಾಡೋರಿಗೂ ಅಷ್ಟು ಕಷ್ಟ ಇರುತ್ತೆ, ಪೇಂಟಿಂಗ್ ಮಾಡೋನು ಅಷ್ಟು ಕಷ್ಟ ಇರುತ್ತೆ. ಯಾಕಂದ್ರೆ ನಾನು ಪೇಂಟಿಂಗ್ ಮಾಡ್ಕೊಂಡಿದ್ದೆ ಕಾಲೇಜಲ್ಲಿ, ಸ್ಕೂಲ್ ಓದ್ತಿರೋದಾಗ. ಕಷ್ಟ ಅಂತ ತಗೊಳಕ್ ಹೋಗ್ಲಿಲ್ಲ ಅದನ್ನ. ಅದೆಲ್ಲ ಒಂದು ಟಾಸ್ಕ್ಗಳು ಆಬ್ವಿಯಸ್ಲಿ ಕಷ್ಟನೇ. ಬಟ್ ನಾವು ಇಲ್ಲಿ ಬರಲೇಬೇಕಿತ್ತಲ್ಲ ಮೇಡಮ್. ಅದೆಲ್ಲ ದಾಟಿದ್ರಿಂದ ಇವತ್ತು ಈ ಚೇರಲ್ಲಿ ಕೂರಿಸಿ ನನಗೆ ಕೇಳ್ತಾ ಇದ್ವಿ. ನಾವೆಲ್ಲ ಕಾಲೇಜಲ್ಲಿ ಓದುವಾಗ ಕೇಳಿದ್ವಿ, ಈ ಪತ್ರಿಕೆಗಳನ್ನ ನಾನು ಓದ್ತಾ ಇದ್ವಿ, ನಾವೆಲ್ಲೋ ವೆಬ್ಸೈಟ್ಗಳನ್ನ ಚೆಕ್ ಮಾಡ್ತಾ ಇದ್ವಿ. ಬಟ್ ಇವತ್ತಿಗೆ ಇಲ್ಲಿ ನಾವು ಬಂದು ಕೂತ್ಕೊಂಡು ಮಾತಾಡಬೇಕು, ನಮ್ಮ ಒಪಿನಿಯನ್ ಶೇರ್ ಮಾಡ್ಕೊಳ್ಬೇಕು ಅಂತಂದ್ರೆ ಅದು ನಾನು ಕಷ್ಟ ಅಂತ ತಗೊಳ್ಳೋದಕ್ಕಿಂತ ಅದೆಲ್ಲ ತಗೊಳ್ಳೇಬೇಕಿತ್ತು ಅಂತ. ಅದೆಲ್ಲ ದಾರಿಲಿ ಬರುವಂಥದ್ದು, ಅದನ್ನ ನಾವು ದಾಟ್ಕೊಂಡು ಹೋಗ್ಲೇಬೇಕು ಅಂತ. ಸರ್, ಈ ಮೂವಿಲಿ ದೃಶ್ಯಗಳ
ಆಗಿರ್ಬೋದು ಅಥವಾ ಸಂಗೀತ ಆಗಿರ್ಬೋದು ಮಲೆನಾಡಿಗರಿಗೆ ಎಷ್ಟು ಕನೆಕ್ಟ್ ಆಗ್ಬೋದು? ಈಗ ನಿಮಗೆ ನನ್ನ ಸಿನಿಮಾದ ಒಂದು ಸೀಕ್ವೆನ್ಸ್ ಓಪನಿಂಗ್ ಒಂದು ಸೀನು ಒಂದು ಕಾರಲ್ಲಿ ಓಮಿನಿ ಕಾರ್, ಯಾಕಂದ್ರೆ ಮಲ್ನಾಡಿಗರು ಓಮಿನಿ ಅಂದ್ರೆ ಮಲ್ನಾಡಿಗರು ಬೇಸ್ ಅಂತ ಓಮಿನಿ ಅಲ್ವಾ, ಓಮಿನಿ ಕಾರಲ್ಲಿ ಹೋಗ್ತಾ ಇರ್ತಾರೆ. ಓಮಿನಿ ಕಾರು ಒಂದು ಕೆಂಪು ಕೋವಿ ಬೀಡಿ ಮತ್ತೆ ಯಾಕಂದ್ರೆ ನಾನು ನೋಡಿರೋದು ಇದು ಅಂದ್ರೆ ಶಿಕಾರಿ ಮಗುರು ಹೆಂಗ್ ಹೋಗ್ತಾರೆ ಅಂತ ನಾನು ನೋಡಿದ್ದೆ. ನಾನು ಬರ್ಕನ್ ಹೊಡ್ಕೊಂಬಂದೆ, ನಾನು ಕಾನ್ಪುರಿನ ಹೊಡ್ಕೊಂಬಂದೆ, ನಾನು ಇನ್ನೊಂದೇನೋ ಹೊಡ್ಕೊಂಬಂದೆ, ಹಂದಿ ಹೊಡೆದೆ, ಇಂತ ಶಿಕಾರಿ ಹೋಗೋರ್ನಲ್ಲಿ ನೋಡಿದ್ನಲ್ಲ. ಹೋಗ್ತಾ ಇರ್ತಾರೆ. ಅದರಲ್ಲಿ ಸ್ವಲ್ಪ ಮಲ್ನಾಡಿಗರಲ್ಲಿ ಒಂದು 40-45 ದಾಟಿರೋರು ಸ್ವಲ್ಪ ಯಕ್ಷಗಾನ ಹುಚ್ಚಿರುತ್ತೆ. ಹಿಂದ್ಗಡೆ ಆ ಕಾರಲ್ಲಿ ಯಕ್ಷಗಾನದ ಪದ ಬರ್ತಾ ಇರುತ್ತೆ. ನನಗೆ ಯಕ್ಷಗಾನ ತುಂಬಾ ಇಷ್ಟ, ನನ್ಗೇನ್ ಬೇಕು ಅದು ಮಾಡ್ಬೋದಲ್ಲ. ಸೊ ಯಕ್ಷಗಾನ ಹಾಡಲ್ ಕಾರಿನಲ್ಲಿ ಹಾಡು ಬರ್ತಾ ಇರ್ತದೆ. ಆ ಯಕ್ಷಗಾನದಿದು ಇಂಥದ್ದೆಲ್ಲ ಅಂದ್ರೆ ಮಲ್ನಾಡಿನ ಸೊಗಡಲ್ವಾ ಅವೆಲ್ಲ, ಅದೆಲ್ಲ ಸಿನಿಮಾದಲ್ಲಿ ಹಾಕಿದಾಗ ಅದೊಂದು ಸ್ವಲ್ಪ ಪ್ರೆಸ್ ಆಗ್ತಾ ಹೋಗುತ್ತೆ. ಓಕೆ ಸರ್, ಜನಕ್ಕೆ ಇನ್ನು ನೆಕ್ಸ್ಟ್ ರಿಲೀಸ್ ಆಗ್ತಿರೋ ಮೂವಿ ಬಗ್ಗೆ ಬಂದ್ ನೋಡಿ ಅಂತ ಹೇಳೋದಾದ್ರೆ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ? ಅಂದ್ರೆ ರಿಲೀಸ್ ಆಗ್ತಿದೆ ನಾಳೆ, ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಅಂದ್ರೆ ವಿಷಯ ಇಷ್ಟೇ ಅಂದ್ರೆ ಜನಕ್ಕೆ ತುಂಬಾ ಪ್ಲಾಟ್ಫಾರ್ಮ್ಗಳಿದೆ ಅವ್ರನ್ನ ಎಂಗೇಜ್ ಮಾಡ್ಕೊಳ್ಳೋದಕ್ಕೆ. ನಂದನ್ನೇ ಯಾಕೆ ನೋಡ್ಬೇಕು ಅಂತ ಅಂದಾಗ ನಾನೇನು ತುಂಬಾ ಎಕ್ಸ್ಟ್ರಾರ್ಡಿನರಿ ಸಿನಿಮಾ ಮಾಡಿಲ್ಲ, ಆದ್ರೆ ಮಾಡಿರೋ ಸಿನಿಮಾದಲ್ಲಿ ತುಂಬಾ ಎಕ್ಸ್ಟ್ರಾಸ್ಗಳಿದೆ. ಆ ಎಕ್ಸ್ಟ್ರಾಸ್ಗಳು ಮಲ್ನಾಡಿಗೆ ಸಂಬಂಧಪಟ್ಟಿದೆ, ಆಯ್ತಾ. ಅದಾದ ನಂತರ ನನ್ನ ಸಿನಿಮಾದ ಮೋಷನ್ ಪೋಸ್ಟರ್ ಇದೆ, ಅದನ್ನ ನೋಡಿ 1-2 ನಿಮಿಷ. ಅದಾದ ನಂತರ ಬ್ಯಾಚುಲರ್ ಸಾಂಗ್ ಅಂತ ಬಿಟ್ಟಿದ್ದೀನಿ, ಎಲ್ಲ ಯೂತ್ಸಿಗೂ ಕನೆಕ್ಟ್ ಆಗುತ್ತೆ. ನೋಡಿ ನಿಮ್ಮ ಮುಖದಲ್ಲಿ ಒಂದು 2-2 ನಿಮಿಷ ನಗು ಬಂದ್ರೆ, ನನ್ನ ಸಿನಿಮಾದ ಟೀಸರ್ ನೋಡಿ ಸ್ವಲ್ಪ ಇಂಟ್ರೆಸ್ಟಿಂಗ್ ಅನ್ಸಿದ್ರೆ, ಚುರುಕು ನೋಟವೇ ಅಂತ ಒಂದು ಸಾಂಗ್ ಇದೆ, ಅದು ನೋಡಿ ನಿಮ್ಮ ಮನಸ್ಸಿಗೆ ಒಂದು ಸ್ವಲ್ಪ ಮುದ ಕೊಟ್ರೆ, ನಮ್ಮ ಸಿನಿಮಾ ಟ್ರೈಲರ್ ನೋಡಿ. ಟ್ರೈಲರ್ ಅಲ್ಲಿ ನಿಮ್ಗೆ ಓಕೆ ಇವ್ರು ಏನೋ ಮಾಡಿದ್ದಾರೆ, ನಮ್ಮ ಮಲ್ನಾಡಿ ಬಗ್ಗೆ ಏನೋ ಹೇಳಿದ್ದಾರೆ. ಯಾಕಂದ್ರೆ ಇಲ್ಲಿ ಕೌಲೆದುರ್ಗ, ರಾಮೇಶ್ವರ ದೇವಸ್ಥಾನ, ತೀರ್ಥಹಳ್ಳಿ, ಬ್ರಿಡ್ಜು ಪ್ರತಿಯೊಂದು ಭಾಗನೂ ಕವರ್ ಮಾಡಿದ್ದೀನಿ ಮೇಡಮ್. ಯಾಕಂದ್ರೆ 1.5 ತಿಂಗಳು ಇಲ್ಲೇ ನಮ್ದು ಅಡ್ಡ ಆಗ್ಬಿಟ್ಟಿತ್ತು. ನಮ್ಮ ಇಡೀ ಒಂದು 89 ಜನ ಕ್ರೀವ್, ಇಡೀ ಬೆಂಗಳೂರಿನ ಕ್ರೀವು ಇಲ್ಲೇ ಇದ್ಬಿಟ್ಟು ನಮ್ದೇ ಆಗ್ಬಿಟ್ಟಿತ್ತು ತೀರ್ಥಹಳ್ಳಿ. ನಂದಂತೂ ತೀರ್ಥಹಳ್ಳಿ ನಂಗೆ ಗೊತ್ತು, ಬಟ್ ಬೇರೆಯವರೆಲ್ಲ ಇಲ್ಲೇ ಸೆಟ್ಲ್ ಆಗ್ಬಿಟ್ಟಿದ್ರು. ಆ ಥರ ಎಲ್ಲ ಭಾಗಗಳನ್ನ, ಭಾಷೆನ ಕೆಲವೊಂದು ಇಲ್ಲಿಯ ಕಲಾವಿದರನ್ನೇ ಬಳಸ್ಕೊಂಡು ಮಾಡಿರುವಂಥ ಸಿನಿಮಾ ಅಲ್ಲ. ಅವರಿಗೆ ಅವರ ಜಾಗನಾಗ್ಲಿ ಒಂದಷ್ಟು ಜನರನ್ನಾಗ್ಲಿ ಮೆಲುಕು ಹಾಕೋಷ್ಟು ಒಂದು ಕೊಡುತ್ತೆ, ಒಂದು ಹಿತ ಕೊಡುತ್ತೆ, ಒಂದು ಇಂಟ್ರೆಸ್ಟಿಂಗ್ ಅನ್ಸುತ್ತೆ ಸಿನಿಮಾ ಅನ್ನೋ ಕಾರಣಕ್ಕೆ ಈ ಸಿನಿಮಾನ ಬಂದು ನೀವು ಥಿಯೇಟರ್ಲಿ, ವಿನಾಯಕ ಥಿಯೇಟರ್ ನೋಡಿ ಅಂತ ಕರಿತೀನಿ. ಓಕೆ ಸರ್, ಇವಾಗ ಅಪಾಯವಿದೆ ಎಚ್ಚರಿಕೆ ಅನ್ನೋದೊಂದು ಹಾರರ್ ಮೂವಿ, ಕನ್ನಡದಲ್ಲಿ ಹಾರರ್ ಮೂವಿ ಬೆಳೆಯೋದು ತುಂಬಾ ಕಡಿಮೆ ಅಂತ ಹೇಳ್ತಾರೆ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಕನ್ನಡದಲ್ಲಿ ಹಾರರ್ ಮೂವಿ ಏನಕ್ಕೆ ಬೆಳೀತಿಲ್ಲ ಸರ್? ಆದ್ರೆ ಈ ರೆಗ್ಯುಲರ್ ಸಿನಿಮಾ ಅಂದ್ರೆ ಹಾರರ್ ಸಿನಿಮಾಗಳಲ್ಲಿ ಎಲ್ಲ ಬಂಗ್ಲೆಗೆ ಹೋಗಿ ಸಿಕ್ಕಾಕೊಳ್ತಾರೆ. 4 ಜನ ಹೋದವ್ರು 2 ಆಗ್ತಾರೆ, 2 ಹೋದ್ರು 1 ಆಗ್ತಾರೆ. ಅಲ್ಲೊಂದು ಸತ್ತೋಗಿರೋ ಆತ್ಮ ಇನ್ನೊಬ್ರ ಮೇಲೆ ಬರ್ಬೇಕು, ಸೇಟ್ ತಿರ್ಸ್ಕೊಬೇಕು. ಇದೇ ಅಲ್ವಾ ಅಜೆಂಡಾ? ಈ ಚೌಕಟ್ಟಿನ ಬಿಟ್ಟು ಆಚೆ ಕಡೆ ಹೋಗಿದ್ದು ರಂಗಿತರಂಗ, ಅದು ಬಿಟ್ಟು ಆಚೆ ಕಡೆ ಹೋಗಿದ್ದು ಆಪ್ತಮಿತ್ರ, ಅದು ಬಿಟ್ಟು ಆಚೆ ಕಡೆ ಹೋಗಿದ್ದು 6 minutes ಫಸ್ಟ್ ಬಿಟ್ಟು ಎಲ್ಲ ಯಾವಾಗ ಆ ಸೀಕ್ವೆನ್ಸ್ ಗಳೆಲ್ಲ ಬ್ರೇಕ್ ಆಗಿದೆ ಅವಾಗೆಲ್ಲ ಗೆದ್ದಿದೆ, ಆಯ್ತಾ. ಅವಾಗ ಅದು ಹಂಗೆ ಅಲ್ವಾ? ಈ ತರ ಬ್ರೇಕ್ ಮಾಡಿರೋದು ಮಾತ್ರ ಗೆದ್ದಿರೋದು. ಆ ಬ್ರೇಕ್ ಮಾಡಿ ಗೆದ್ದಿದ್ದನ್ನ ಫಾಲೋ ಮಾಡ್ತಾರಲ್ಲ, ಮತ್ತೆ ತಿರ್ಗಾ ಅದು ಬೀಳುತ್ತೆ, ಡೌನ್ ಫಾಲ್, ಆಯ್ತಾ. ಮತ್ತೆ ಇದನ್ನ ಬ್ರೇಕ್ ಮಾಡಿರುವಂತದ್ದು ನಮ್ಮ ಎಚ್ಚರಿಕೆ. ಸೊ ಹಂಗಾಗಿ ದೆವ್ವ ಎಲ್ಲೋ ಬಂದು ನಿಮ್ಗೆ ಕಾರ್ಟೂನ್ ತರ ಹೆದರಿಸಿದೆ, ಆ ಇಂಟೆನ್ಸಿಟಿನ ಗ್ರ್ಯಾಬ್ ಮಾಡ್ತಾ. ಮತ್ತೆ ಮಲೆನಾಡಲ್ಲಿ ಒಂದು ದೊಡ್ಡ ಗೊಂಡಾರಣ್ಯಕ್ಕೆ ಈ 3 ಜನ ಹುಡುಗರು ಹೋಗಿ ಸಿಕ್ಕಾಕೊಂಡಾಗ ಅವ್ರು ಏನಕ್ಕೆ ಹೋಗ್ತಾರೆ, ಹೋಗಿ ಏನು ಮಾಡ್ಬೇಕು ಅಂತ ಮಾಡ್ತಾ ಇರ್ತಾರೆ, ಮಾಡಿ ಆಚೆ ಕಡೆ ಬರ್ತಾರ. ಅದೇನು ಇದೆಲ್ಲ ತೊಳಲಾಟಗಳು, ಜಂಜಾಟಗಳಿದಾವಲ್ಲ, ಇದನ್ನ ತುಂಬಾ ನೀಟಾಗಿ ಅದ್ಭುತವಾಗಿ ಜನಕ್ಕೆ ಬೇಕಾಗಿರೋ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ಗಳನ್ನ ಇಟ್ಕೊಂಡು ಹೇಳಿದಿರುವಾಗ, ಸೊ ನನ್ನ ಸಿನಿಮಾ ಸ್ವಲ್ಪ ಬೇರೆ ಸಿನಿಮಾಗಳಿಗಿಂತ ವಿಭಿನ್ನ ಅಂತ ಹೇಳ್ತೀನಿ. ಓಕೆ ಸರ್, ಅಂದ್ರೆ ಇವಾಗ ನಾವು ರಿವ್ಯೂ ತಗೋಬೇಕಾದ್ರೆ ಕೂಡ ಹೇಳ್ತಾರೆ ಜನ, ಇದು ಒಬ್ಬ ಸೆಕ್ಟರ್ಗೆ ಮಾತ್ರ, ಅಂದ್ರೆ ಮಕ್ಕಳಿಗೆ ಅಥವಾ ಯುವಕರಿಗೆ ಮಾತ್ರ ಸೀಮಿತವಾಗದೆ ಒಂದು ಕುಟುಂಬಕ್ಕೆ ಸೀಮಿತವಾಗಿದೆ, ಒಂದು ಎಂಟೈರ್ ಫ್ಯಾಮಿಲಿನೇ ಬಂದು ನೋಡಬಹುದು ಅಂತ. ಸೊ ಎಂಟೈರ್ ಫ್ಯಾಮಿಲಿನೇ ಬಂದು ನೋಡುವಂತದ್ದು ಏನಿದೆ ಸರ್? ಅಂದ್ರೆ ಇಡೀ ಸಿನಿಮಾ ನಾನು ಅದು ಯೂತ್ಸ್ ನ ಕಾನ್ಸಂಟ್ರೇಟ್ ಮಾಡಿರೋದು. ಫಸ್ಟ್ ಬರವಣಿಗೆಲೂ ಕೂಡ ಹಂಗೆ ಇತ್ತು, ಬಟ್ ಅದು ಯೂತ್ಸ್ ಅವ್ರಿಗೆ ರೀಚ್ ಆಯ್ತು ಅಬ್ವಿಯಸ್ಲಿ. ಬಟ್ ಫ್ಯಾಮಿಲಿಯವರು ತಗೊಳ್ತಾ ಹೋದ್ರು ನನ್ನ ಸಿನಿಮಾಗೆ. ಅಂದ್ರೆ ನನಗೆ ಇವತ್ತು ಬೆಂಗಳೂರಲ್ಲಿ ಸಿಗ್ತಿರೋ ರೆಸ್ಪಾನ್ಸ್, ಮಾಲ್ಗಳಿಗೆ ಬರ್ತಿರೋ ಆಡಿಯನ್ಸ್, ಎಷ್ಟೋ ಜನ ಫ್ಯಾಮಿಲಿಯವರು ತುಂಬಾ ಅಂದ್ರೆ ರಿಟೈರ್ಡ್ ಆಗಿರೋರು, ಇವರೆಲ್ಲ ಬಂದು ನಾನು ತುಂಬಾ ವಿಡಿಯೋಸ್ಗಳಿದೆ, ಅದು ಬಂದು ಆ ಸಿನಿಮಾನ ಹೊಗಳಿರುವಂಥದ್ದು, ಹೆದರ್ಕೊಂಡೆ ನಾನು, ನನಗದು ಖುಷಿ ಆಯ್ತು, ನಾನು ನೋಡ್ಲಿಲ್ಲ, ಹಿಂಗ್ ಮುಚ್ಕೊಂಡಿದ್ದೆ, ಇದೆಲ್ಲ ಹೇಳ್ತಾರಲ್ಲ. ಅದು ಜೆನ್ಯೂನ್ ಆಡಿಯನ್ಸ್, ಅವ್ರಿಗೆ ಏನು ನಾವು ಫೀಡ್ ಮಾಡಿ ಹೇಳ್ಸೋದಲ್ಲ, ಅದು ಅವ್ರ ಮನ್ಸಿಗೆ ಬಂದಿದ್ದನ್ನು ಹೇಳ್ತಾರೆ. ಅವ್ರು ಎಷ್ಟು ಪ್ಯೂರ್ ಅಂದ್ರೆ ಆಡಿಯನ್ಸು. ಸೊ ಅವ್ರನ್ನ ನಾವು ಸೆಲೆಬ್ರೇಟ್ ಮಾಡಲೇಬೇಕು. ಯಾರೋ ಒಬ್ಬ ಬಂದು ಚೆನ್ನಾಗಿಲ್ಲ ಅಂದ್ರೂ ಅದನ್ನು ಸೆಲೆಬ್ರೇಟ್ ಮಾಡ್ಬೇಕು. ಬಿಕಾಸ್ ನಾವೇನೋ ಒಂದು ತಿದ್ಕೋಬೇಕು, ತಪ್ಪನ್ನ ಸರಿ ಮಾಡ್ಕೊಳ್ಬೇಕಲ್ಲ. ಇವತ್ತಿಗೆ ಅಂದರೆ ಆ ಆಡಿಯನ್ಸಿಗೆ ಬೇಕಾಗಿರುವಂಥದ್ದು ಏನಿದೆ, ಒಬ್ಬ ಯೂತ್ಸಿಗೆ ಬೇಕಾಗಿರುವಂಥದ್ದು, ಮಕ್ಕಳಿಗೆ ಇರುವಂಥದ್ದಿದೆ, ಸ್ವಲ್ಪ ಕತೆ ಕೇಳೋರಂಥದ್ದು, ಸ್ವಲ್ಪ ಇತಿಹಾಸನ ತಿಳ್ಕೊಳ್ಳೋರಂತ ಬೇಕಾಗಿರುವಂಥದ್ದಿದೆ, ಸ್ವಲ್ಪ ಕಟ್ಟುಕತೆಗಳನ್ನು ಇಷ್ಟಪಡೋರಂತಿದೆ, ಮಸಾಲ ಇಷ್ಟಪಡೋರಿಗಿದೆ, ಲವರ್ಸ್ ಎಲ್ಲರಿಗೂ ಬೇಕಾಗಿರೋ ಥರ ಸ್ಕ್ರಿಪ್ಟ್ ಮಾಡಿರೋಂಥದ್ದು ಎಲ್ಲರಿಗೂ ಇಷ್ಟ ಆಗ್ತದೆ. ಓಕೆ ಸರ್, ಕೊನೆಯದಾಗಿ ಮೂವಿ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀವಿ?
ಇವಾಗ ಅಂದರೆ ಕನ್ನಡದಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಸಿನಿಮಾಗಳು ಒಂದು ವಾರ ನಿಂತ್ರೆ ಹೆಚ್ಚು ಸಿಂಗಲ್ ಸ್ಕ್ರೀನ್ಗಳು. ಮಲ್ಟಿಪ್ಲೆಕ್ಸಲ್ಲಂತೂ ಶುಕ್ರವಾರ, ಶನಿವಾರ, ಭಾನುವಾರ ನೋಡ್ತಾರೆ. ಜನ ಬರಲಿಲ್ಲ ಅಂದರೆ ಸೋಮವಾರದಿಂದನೇ ತೆಗೆದುಬಿಡ್ತಾರೆ. ಮಲ್ಟಿಪ್ಲೆಕ್ಸ್ ಅವರಿಗೆ 1000 ಆಪ್ಷನ್ ಇರುತ್ತೆ. ಈಗ ಸಿಂಗಲ್ ಸ್ಕ್ರೀನಲ್ಲಿ ಒಂದು ಸಿನಿಮಾ ಹಾಕೊಂಡ್ರೆ ಅಂದರೆ ಅವ್ರು ಒಂದು ವಾರ ಅದು ಓಡದೇ ಇರಲಿ ತೆಗಿಯಂಗಿಲ್ಲ. ಅಂದರೆ ಅದು ಅವ್ರದ್ದೊಂದು ಕಮಿಟ್ಮೆಂಟ್. ಸಿಂಗಲ್ ಸ್ಕ್ರೀನ್ ಬಗ್ಗೆ ಅದಕ್ಕೆ ನಮ್ಗೆ ಗೌರವ ಜಾಸ್ತಿ. ಮಲ್ಟಿಪ್ಲೆಕ್ಸ್ ಬಗ್ಗೆನೂ ಗೌರವ ಇದೆ. ಯಾಕಂದರೆ ಇವಾಗ ಮಲ್ಟಿಪ್ಲೆಕ್ಸಲ್ಲಿ ಬೇರೆ ಸಿನಿಮಾಗಳು ಚೆನ್ನಾಗಿ ಹೋಗ್ತಿದ್ದಾವೆ ಅಂದರೆ ಕನ್ನಡ ಸಿನಿಮಾಗೆ ಅದು ರಿಪ್ಲೇಸ್ ಮಾಡಿ ಅದನ್ನು ಹಾಕಿಬಿಡ್ತಾರೆ. ಅಂಥದ್ರ ನಡುವೆನೂ, ಅಂಥ ಕಾಂಪಿಟೇಷನ್ ನಡುವೆನೂ ನಮ್ಮ ಸಿನಿಮಾ ಸುಮಾರು ಸಿಂಗಲ್ ಸ್ಕ್ರೀನ್ಗಳಲ್ಲೂ ಮಲ್ಟಿಪ್ಲೆಕ್ಸ್ಗಳಲ್ಲೂ ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಕೆಲವೊಂದು ಕಡೆ ಕೇಳಿ ಹಾಕ್ಸ್ಕೊಳ್ತಾ ಇದ್ದಾರೆ ಸಿನಿಮಾ. ಎಕ್ಸಾಂಪಲ್ ಮೇಡಮ್, ನಾವು ಅಂದರೆ ಸಿನಿಮಾ ಶಿವಮೊಗ್ಗದಲ್ಲಿ ಸಿನಿಮಾ ಬರುತ್ತೆ, ಅಲ್ಲಿ ಸಿಂಗಲ್ ಸ್ಕ್ರೀನ್ ಹಾಕಬೇಕಾಗಿತ್ತು. ಅದು ಕಾರಣಾಂತರಗಳಿಂದ ಹಾಕೋಕ್ಕಾಗದೆ ಭಾರತ್ ಸಿನಿಮಾಸಲ್ಲಿ ಬರುತ್ತೆ. ಭಾರತ್ ಸಿನಿಮಾಸಿನ ಸುತ್ತಮುತ್ತ ಒಂದೇ ಒಂದು ಸಿಂಗಲ್ ಪೋಸ್ಟರ್, ಒಂದೇ ಒಂದು ಸಿಂಗಲ್ DR ಅಂತಾರೆ, ಅದು ಬಿದ್ದಿಲ್ಲ. ಸಿನಿಮಾ ರಿಲೀಸ್ ಆಗೋದು ಶಿವಮೊಗ್ಗದ ಯಾವ ಜನತೆಗೂ ಗೊತ್ತೇ ಇಲ್ಲ. ಪ್ರಮೋಷನೇ ಮಾಡಿಲ್ಲ ನಾವು ಲಿಟ್ರಲಿ. ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಪ್ರಮೋಷನ್ ಮಾಡ್ತೀವಿ, ಅದಕ್ಕೇನೋ 1 ಮಿಲಿಯನ್, 50,000, 1 ಲಕ್ಷ ವ್ಯೂಸ್ ಆಗಿರುತ್ತೆ. ಅದು ಯಾರು ಯಾವ ಭಾಗದಿಂದ ನೋಡಿರ್ತಾರೆ ಅಂತ ನಮ್ಗೆ ಜಡ್ಜ್ ಮಾಡೋಕ್ಕಾಗಲ್ಲ. ನಮ್ಮ ಅನಾಲಿಸಿಸ್ ಸಿಗೋದಿಲ್ಲ ನಮಗೆ ಅಲ್ವಾ. ಶಿವಮೊಗ್ಗದಲ್ಲಿ ಪ್ರಮೋಷನೇ ಆಗಿಲ್ಲ ಮೇಡಮ್. ಶಿವಮೊಗ್ಗದಲ್ಲಿ ಫಸ್ಟ್ ಡೇ ಹಾಕ್ತಾರೆ, ಓಕೆ, ಜನ ಒಂದಷ್ಟು ಜನ ಬರೋದಿಲ್ಲ. ಅದಾದ ನಂತರ ಗ್ರ್ಯಾಜುಯಲಿ ಸಿನಿಮಾ ಹೆಂಗೆ ಪಿಕಪ್ ಆಗುತ್ತೆ ಅಂತಂದರೆ, ಆ ಓನರ್ ಹತ್ರ ನಾವು ಮಾತಾಡಿದಾಗ, ಓಕೆ, ಜನ ಬಂದರೆ ಮಾತ್ರ ಹಾಕ್ತೀವಿ ನಾವು, ಇಲ್ಲ ಆಬ್ವಿಯಸ್ಲಿ ಅದು ಅವ್ರ ಬಿಸ್ನೆಸ್, ಅದು ಅವ್ರದ್ದೇನೂ ಇದಿಲ್ಲ. ನಮ್ಮ ಸಿನಿಮಾ ಜನ ಬರ್ತಾ ಹೋಗ್ತಾರೆ ಮೇಡಮ್. ಅದೆಲ್ಲೋ ಮೌಟ್ ಆಗಿನೋ ಅಥವಾ ಇನ್ನೆಲ್ಲೋ ಕೇಳಿನೋ, ಇನ್ಯಾರೋ ಟ್ರೈಲರ್ ನೋಡಿನೋ, ಇನ್ಯಾರೋ ಚುರುಕು ನೋಟೋ ಸಾಂಗ್ ಕೇಳಿನೋ, ದಿನ 10, 20, 30, 40, ಒಂದಿನ 120, 150 ಹಿಂಗೆಲ್ಲ ಆಡಿಯನ್ಸ್ ಬರ್ತಾ ಹೋಗ್ತಾರೆ. ಯಾವುದೋ ಒಂದು ತಮಿಳ್ ಸಿನಿಮಾ, ಯಾವುದೋ ಒಂದು ಹಿಂದಿ ಸಿನಿಮಾ, ಅದೆಲ್ಲೋ ಅದು ನಮ್ಮನ್ನು ಕನ್ನಡ ಭಾಷೆನ, ಕನ್ನಡ ಸಿನಿಮಾನ ಆವರಿಸ್ಕೊಳ್ತಿರುವಾಗ ಅಂತ ಆ ಪೆಟ್ಟನ್ನು ಕೂಡ ಎದುರಿಸಿ ಅಪಾಯದ ಎಚ್ಚರಿಕೆ ಎದ್ದು ನಿಂತಿರುವಂಥದ್ದು ಅದು ಜೀವಂತ ಉದಾಹರಣೆ. ನಾನು ಕಟ್ಟಿದ್ದ ಕತೆ ಅಲ್ಲ ಇದು ಅಲ್ವಾ. ಸೊ ಅದು ಈಗ ನಡೀತಾ ಇರುವಂಥದ್ದು. ನಮ್ಮ ಸಿನಿಮಾ ಈಗಲೂ ಹೋಗ್ತಾ ಇದೆ. ಸೊ ಅದು ಯಾರು ಬರ್ತಾ ಇದಾರಲ್ಲ 10, 20, 30, 40, 50 ಜನ, ಅವರಿಗೆಲ್ಲ ಇಲ್ಲಿಂದ ದೊಡ್ಡ ನಮಸ್ಕಾರ ಹೇಳ್ತೀನಿ. ಆ್ಯಂಡ್ ಅವರೇ ಕನ್ನಡ ಸಿನಿಮಾ ಬೆಳೆಸೋರು ಉಳಿಸೋರು ಅಂತ ಹೇಳ್ತೀನಿ. ಒಳ್ಳೆ ಸಿನಿಮಾ ಬಂದಾಗ ಯಾವಾಗಲೂ ನಮ್ಮ ಕನ್ನಡದ ಆಡಿಯನ್ಸು ಕೈ ಬಿಟ್ಟಿಲ್ಲ ಸಿನಿಮಾನ. ಸುಮಾರು ಉದಾಹರಣೆಗಳಿವೆ. ಅದು ಅವರು ನಾವು ಅಂದ್ಕೊಳ್ತೀವಿ ಕಡಿಮೆ ಬಜೆಟು ದೊಡ್ಡ ಬಜೆಟು ಅಂತ ನಮ್ಮಲ್ಲಿರ್ಬೋದು, ಬಟ್ ಆಡಿಯನ್ಸಿಗೆ ಒಂದು ಒಳ್ಳೆ ಸಿನಿಮಾ ಬಂದರೆ ಅವ್ರ ಬಜೆಟ್ ಏನು ಅಥವಾ ಯಾರು ಆ್ಯಕ್ಟ್ ಮಾಡಿದ್ದಾರೆ ಅನ್ನೋದು ನೋಡದೆ ಥಿಯೇಟ್ರಿಗೆ ಬಂದು ನೋಡ್ತಾರೆ ಅನ್ನೋದಕ್ಕೆ ನಮ್ಮ ಸಿನಿಮಾನೇ ಒಂದು ಉದಾಹರಣೆ. ಅಂದರೆ ಸುಮಾರು ದೊಡ್ಡ ಸಿನಿಮಾಗಳೆಲ್ಲ ರಿಲೀಸ್ ಆಗಿದೆ, ಎಲ್ಲ ಇದ್ದಾವೆ. ಬಟ್ ಆದ್ರೂ ಜನ ನಮ್ಮನ್ನು ಗುರುತಿಸಿ, ನಮ್ಮದು ಅಪಾಯವಿದೆ ಎಚ್ಚರಿಕೆ ಅಂತ ಒಂದು ಒಳ್ಳೆ ಸಿನಿಮಾ ಬಂದಿದೆ ಅಂತ ಏನು ನಾವು ಅಲ್ಲಿ ಸುಮಾರು ಕಡೆ ವಿಸಿಟೇ ಮಾಡಿಲ್ಲ ಬೇರೆ ಬೇರೆ ಡಿಸ್ಟಿಕ್ಗಳಲ್ಲಿ, ಆದ್ರೂ ಬಂದು ಸಿನಿಮಾ ನೋಡ್ತಾ ಇದ್ದಾರೆ. ಅವರಿಗೆಲ್ರಿಗೂ ನಮ್ಮ ಕಡೆಯಿಂದ ಈ ಚಾನಲ್ ಮೂಲಕ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀವಿ. ಹೀಗೆ ಸಪೋರ್ಟ್ ಮಾಡಿ, ಇನ್ನೂ 25 days 50 days ನಿಮ್ಮ ಆಶೀರ್ವಾದದಿಂದ ನಡೀಲಿ ಸಿನಿಮಾ ಅಂತ ಕೇಳ್ಕೊಳ್ತೀನಿ. ಅಂದರೆ ಸಿನಿಮಾ ನೋಡಿರೋ ತುಂಬ ಜನ ಅವ್ರು ಫಸ್ಟು ಅವರ ರಿವ್ಯೂ ಏನು ಅಂತಂದರೆ, ಬರವಣಿಗೆ ತುಂಬ ಚೆನ್ನಾಗಿದೆ, ಡೈಲಾಗ್ಸ್ ತುಂಬ ಚೆನ್ನಾಗಿ ಬರೆದಿದ್ದಾರೆ ಅಂತ. ಇನ್ನೊಂದಷ್ಟು ಜನ ಹೇಳ್ತಾರೆ ಎಲ್ಲ ಆ್ಯಕ್ಟ್ರಸ್ಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಯಾರು ಹೊಸಬರು ಥರ ಮಾಡ್ತಿಲ್ಲ, ಒಂದೇ ಒಂದು ಪಾತ್ರ ಚೂರು ಡೌನ್ಫಾಲ್ ಇಲ್ಲ ಅಂತ ಹೇಳ್ತಾ ಇರೋದು. ಇದಕ್ಕೆ ಮೂಲ ಕಾರಣ ಮೇಡಮ್ ಅಂದರೆ ನಮ್ಮ ರಂಗಭೂಮಿ. ಅಂದರೆ ನಾನು ತೀರ್ಥಹಳ್ಳಿಯ ನಟ ಮಿತ್ರರು ಅನ್ನೋ ಒಂದು ಟ್ರೋಫಿನ ಒಬ್ಬ ಸದಸ್ಯನಾಗಿ ಅಲ್ಲಿ ಹೋಗಿ ಆ್ಯಕ್ಟಿಂಗ್ ಕಲಿತು, ಅಲ್ಲಿ ಪ್ರವೀಣ್ ಸಾಲ್ಮುತ್ತೂರು ಅಂತ ಇಲ್ಲಿಯವರ ತೀರ್ಥಹಳ್ಳಿಯವರು, ಅವ್ರ ಹತ್ರ ಕಲ್ತಿದ್ದು ನಾನು. ಅಂದರೆ ರಂಗಭೂಮಿ ಅಲ್ಲಿ ಶಿಸ್ತು, ಅಲ್ಲಿ ರಂಗಭೂಮಿ ಹೆಂಗೆ ತಗೊಳ್ಬೇಕು ಅದೆಲ್ಲ ಕಲ್ತು ನಾನು ಆ್ಯಕ್ಟಿಂಗಲ್ಲಿ ನಾನು ಸ್ವಲ್ಪ ಪಳಗ್ಬಿಡ್ತೀನಿ ಫಸ್ಟ್ ಬೇಸಿಕಲಿ. ಅದಾದ ನಂತರ ಆ ಶಿಸ್ತನ್ನ ನಾನು ಸಿನಿಮಾದಲ್ಲಿ ಬರುವಂಥ ಪಾತ್ರಗಳಿಗೆ, ನನ್ನ ಆರ್ಟಿಸ್ಟ್ಗಳಿಗೆ ಅದನ್ನು ಇಲ್ಲಿ ಕಲ್ತಿದ್ದನ್ನು ಅಲ್ಲಿ ತೊಗೊಂಡೋಗಿ ಅದನ್ನು ಏನಂತಾರೆ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಈಸಿ ಆಯಿತು ನನಗೆ. ಅಂದರೆ ಬೇಸಿಕಲಿ ಇವನು ಅದೇ ನಟ ಮಿತ್ರರಿಂದ ಇವನು ಬಂದವನೇ. ಸೊ ಮತ್ತು ಇನ್ನು ಮಿಕ್ಕಿದವರೆಲ್ಲ ಒಂದು ಸ್ವಲ್ಪ ರಂಗಭೂಮಿಯವರು ಒಂದಷ್ಟು ಜನ ಇದ್ದರು, ಬೇರೆ ಬೇರೆ ಆ್ಯಕ್ಟಿಂಗ್ ರಂಗದಿಂದ ಬಂದವರು ಇದ್ದರು. ನನಗೆ ಈ ರಂಗಭೂಮಿ ಅನ್ನೋದು ಅಷ್ಟು ನ್ಯಾಚುರಲ್ ಆಗಿ, ಅಷ್ಟು ಪರ್ಫೆಕ್ಟ್ ಆಗಿ ಎಲ್ಲರ ಹತ್ರನೂ ಆ್ಯಕ್ಟಿಂಗ್ ತೆಗ್ಸೋದಕ್ಕೆ ನನಗಿದು ಮೂಲ ಕಾರಣ. ಆ್ಯಂಡ್ ಅದು ತೀರ್ಥಹಳ್ಳಿನೇ ಶುರುವಾಗಿದ್ದು. ಇಲ್ಲಿ ಹುಟ್ಟದೆ ನಾನು ಎಲ್ಲೋ ಒಂದು ಯಾವುದೋ ಬಯಲುಸೀಮೆಯಲ್ಲಿ ಹುಟ್ಟಿದ್ರು, ಅದು ಬಳ್ಳಾರಿಯಲ್ಲಿ ಹುಟ್ಟಿದ್ರು. ಅಲ್ಲಿ ಅವಾಗ ನನ್ನ ಭಾಷೆ, ನನ್ನ ಭಾವನೆ, ನನ್ನ ಪ್ರಾಂತ್ಯ, ನನ್ನ ಹುಟ್ಟು ಎಲ್ಲ ಬೇರೆ ಆಗ್ತಿತ್ತಲ್ಲ, ಅದು ಬೇರೆ ಬರ್ತಿತ್ತು. ಸೊ ನನಗೆ ಮಲೆನಾಡಲ್ಲಿ ಹುಟ್ಟಿ ಇದನ್ನೆಲ್ಲ ನೋಡ್ಕೊಂಡು ಈ ಕಲ್ಚರ್ನ ಎಕ್ಸ್ಪ್ಲೋರ್ ಮಾಡಿದ್ರಿಂದ ಸಿನಿಮಾ ಅಷ್ಟು ಅದ್ಭುತವಾಗಿ ಬರೋಕ್ಕೆ. ನಮ್ಮ ತೀರ್ಥಹಳ್ಳಿಯಲ್ಲಿ ಆಲ್ಮೋಸ್ಟ್ ಎಲ್ಲ ಕಲೆಗಳಿಗೂ ಪ್ರಾಮುಖ್ಯತೆ ಕೊಡ್ತಾರೆ. ಇವಾಗ ವಾರ ಆದ್ರೂ ತಿಂಗಳಿಗೆ ಯಾವುದೋ ಒಂದು ನಾಟಕದ ಶೋ ಅಂತೂ ಇದ್ದೇ ಇರುತ್ತೆ. ಅದೆಲ್ಲ ತುಂಬಾ ಖುಷಿ ಆಗುತ್ತೆ. ಈಗ ನಾನು ಓದ್ತಾ ತುಂಗ ಕಾಲೇಜು, ನಾನು ಓದಿದ್ದು ಅಲ್ಲಿ ರಂಗಭೂಮಿ, ನಾವು ನಾಟಕದ್ದು ಕಾಲೇಜ್ ಇಂಟರ್ ಕಾಲೇಜ್ ಕಾಂಪಿಟೇಷನ್ಸು ಅಲ್ಲೆಲ್ಲ ಹೋಗೋಕ್ಕೆ ನಮಗೆ ಅಲ್ಲೆಲ್ಲ ಅವಕಾಶ ಮಾಡಿಕೊಟ್ರು. ಅದಾದ್ರ ಮೇಲೆ ಇಲ್ಲಿ ನಟ ಮಿತ್ರರು ಅನ್ನೋ ಸಂಸ್ಥೆಯಲ್ಲಿ ನಮಗೆ ಒಳಗಡೆ
ಸೇರಿಸ್ಕೊಂಡು ಆ ನಟನೆನೆಲ್ಲ ಕಲಿಸ್ಕೊಟ್ರು. ಇನ್ನು ಸ್ಪಂದನ ಅನ್ನೋ ಸಂಸ್ಥೆಯಲ್ಲಿ ಬೀದಿ ನಾಟಕ ಎಲ್ಲ ಮಾಡಿಕೊಂಡು, ಅಂದರೆ ಇವ್ರು ಎಲ್ಲರೂ ಹೇಳ್ಕೊಟ್ಟಿರೋ ಒಂದಷ್ಟೇನೋ ಆ ನಟನೆಗೆ ಬೇಕಾಗಿರೋದು ಇದೆಲ್ಲದರಿಂದ ನಾವಿವತ್ತು ಏನೋ ಒಂದು ಕಲ್ತಿದ್ದೀವಿ ಅಂದರೆ, ಮತ್ತೆ ನಮ್ಮ ಗುರುಗಳಂತೀನಿ ನಾನು ನಮ್ಮ ಡೈರೆಕ್ಟ್ರಿಗೆ, ಅಂದರೆ ಇದೆಲ್ಲ ಕಲ್ತಿದ್ರು ಅವ್ರಿಗೆ ಏನು ಬೇಕು ಅದನ್ನು ನಮ್ಮ ಹತ್ರ ಕಲಿಸಿ ಅದನ್ನು ಮೋಲ್ಡ್ ಮಾಡಿ ತೆಗೆಸಿ ಒಂದು ಶೇಪ್ ಕೊಟ್ಟು ಆ ಪಾತ್ರಗಳಿಗೆ ನಾವು ಎಷ್ಟೇ ನಟನೆ ಕಲ್ತಿರ್ಬೋದು, ಇವ್ರಿಗೆ ನಮ್ಮ ನಟನೆ ಹೆಂಗೆ ಬೇಕು ಅಂತ ಅವ್ರು ಹೇಳಬೇಕಲ್ಲ, ಒಬ್ಬ ಡೈರೆಕ್ಟರ್ ಆದವರು. ನಮ್ಮಿಂದ ಅವ್ರಿಗೆ ಏನು ಬೇಕು ಅಂತ ಅರ್ಥ ಮಾಡಿಸಿ ಅವರು ನಮ್ಗೆ ಅಷ್ಟೇ ಅಂದರೆ ಹೊಸದಾಗಿಂದ ಹೇಳ್ಕೊಟ್ಟಿದ್ದಾರೆ. ತುಂಬ ಪೇಷನ್ಸಲ್ಲಿ ನಮ್ಮನ್ನೆಲ್ಲ ತಡ್ಕೊಂಡು ಸಹಿಸ್ಕೊಂಡು ಇಲ್ಲಿ ತನಕ ತಂದು ಒಂದು ಇಂಟರ್ವ್ಯೂಲ್ಲಿ ಕೂರಿಸಿದ್ದಾರೆ ಅಂದರೆ ನಿಜವಾಗ್ಲೂ ಖುಷಿಯಾಗುತ್ತೆ. ನನ್ನ ಈ ಒಂದು ಜರ್ನಿಲಿ ಸಪೋರ್ಟ್ ಮಾಡಿದಂಥ ಎಲ್ರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಓಕೆ ಸರ್, ಓಕೆ. ಇದೀಗ ಇಷ್ಟೆಲ್ಲ ಉಪ್ಪು ಖಾರ ತುಂಬಿರುವಂತಹ ಮೂವಿ ಮತ್ತೆ ರಿಲೀಸ್ ಆಗ್ತಿದೆ ತೀರ್ಥಹಳ್ಳಿಲಿ. ಎಲ್ಲಿ, ಹೇಗೆ, ಯಾವಾಗ ಅದೊಂದು ಜನರಿಗೆ ತಿಳಿಸ್ಬಿಡಿ ಸರ್. ಫಸ್ಟು ಫೆಬ್ರವರಿ 28ಕ್ಕೆ ರಿಲೀಸ್ ಆಗಿರೋ ಸಿನಿಮಾ ಅದ್ಭುತವಾಗಿ ಒಂದು ವಾರ ಕಂಪ್ಲೀಟ್ ಮಾಡುತ್ತೆ. ಅದಾದ ನಂತರ ಕಾರಣಾಂತರಗಳಿಂದ ಸೆಕೆಂಡ್ ವೀಕ್ ಇರೋದಿಲ್ಲ. ಈಗ ಈ ಶುಕ್ರವಾರದಿಂದ ಮಾರ್ಚ್ 14ನೇ ತಾರೀಕಿಂದ ತೀರ್ಥಹಳ್ಳಿಯ ವಿನಾಯಕ ಟಾಕೀಸಲ್ಲಿ ನಮ್ಮ ಸಿನಿಮಾ 4 ಪ್ರದರ್ಶನ ಇರುತ್ತೆ ಡೈಲಿ. ಸೊ ನಾವು ಒಂದಷ್ಟು ಕಾಲೇಜ್ ಪ್ರಮೋಷನ್ಸ್ ಅದು ಇದೆಲ್ಲ ಮಾಡ್ತಾ ಇದೀವಿ. ಯಾಕಂದ್ರೆ ನಾವು ಬೆಂಗಳೂರಲ್ಲಿ ರಿಲೀಸ್ ಆದಾಗ ನಾವು ಇಲ್ಲಿ ಬಂದು ಪ್ರಮೋಷನ್ ಮಾಡಕ್ ಆಗ್ಲಿಲ್ಲ. ಸೊ ಇವಾಗ ನಮ್ದು ಅದು ಹೆಂಗೆ ಅಂದ್ರೆ ರೀಬರ್ತ್ ತರ, ಅದಕ್ಕೆ ನಾನು ದೇವರೇ ಆಪರ್ಚುನಿಟಿ ಕಲ್ಪಿಸ್ಕೊಟ್ಟಿದೆ ಅಂತ ಹೇಳಿ. ಹೌದು 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 ಹೌದು. ಇದು ಹೇಗೆ ಅಂತಂದ್ರೆ ಈಗ ಹೆಂಗೆ ಕಾಣುತ್ತೆ ಹೊರಗಡೆ ಅಂತಂದ್ರೆ ನಾವೇ ರಿಲೀಸ್ ಮಾಡಿಸ್ಕೊಂಡಿದೀವಿ ಅಂತ. ಜೆನ್ಯೂನ್ ಆಗಿ ಹೇಳ್ತೀನಿ, ನಾವು ಮಾಡಿಸ್ಕೊಂಡಿದ್ದಲ್ಲ. ಅದೇನಂದ್ರೆ ಅವರೇ ಜನರು ಕೇಳ್ತಾ ಇದ್ದಾರೆ ಸಿನಿಮಾ. ನಾವು ಇವತ್ತು ಹೋಟೆಲ್ಗೆ ಹೋದಾಗ್ಲೂ ಕೂಡ ಇವರು ನಾವು ಊಟ ಮಾಡ್ಕೊಂಡಿದ್ವ ಸಿನಿಮಾ ನೋಡಕ್ಕಂತ ಬಂದ್ವಿ, ಸೆಕೆಂಡ್ ವೀಕಲ್ಲಿ ಇರ್ಲಿಲ್ಲ ಅಂತ ಆಯ್ತು. ಅಂದ್ರೆ ಯೂಶುವಲಿ ನಮ್ಮ ತೀರ್ಥಹಳ್ಳಿ ಜನರು ಗೊತ್ತಲ್ಲ, ತುಂಬಾ ಅವರಿಗೆ ತುರ್ಸ್ಕೊಳ್ಳೋಕೆ ಪುರ್ಸೋತಿಲ್ಲ ಅಂತ ಅವರೇ ಹೇಳ್ತಾ ಇರ್ತಾರಲ್ವಾ. ಸೊ ಅವ್ರಿಗೆ ಪುರ್ಸೊತ್ತಾದಾಗ ಅವ್ರು ಬರಬೇಕು ಅಂದಾಗ ನಾವು ನಿಲ್ಸ್ಕೊಳ್ಬೇಕು. ಸೊ ಇದೇನಂದ್ರೆ ಈಗ ಟೈಮೇ ಆ ಥರ ಸಿಚುವೇಶನ್ ಕೂಡ ಬಂದಿದೆ. ಇವಾಗ ನಾಡಿದ್ದು 14ನೇ ತಾರೀಕಿಂದ ಈಗ ರಿಲೀಸು, ಶುಕ್ರವಾರದಿಂದ ದಿನಕ್ಕೆ 4 ಪ್ರದರ್ಶನ ಇರುತ್ತೆ. ಎಲ್ಲರೂ ಬಂದು ನೋಡಿ, ನಿಮಗೆ ತುಂಬಾ ಇಷ್ಟ ಆಗುತ್ತೆ. ನಿಮ್ಗೆ ಒಂದಷ್ಟು ದಿನ ಅಪಾಯದ ಎಚ್ಚರಿಕೆ ನಿಮ್ಮ ತಲೆಯಲ್ಲಿ ಇರುತ್ತೆ, ಅದಕ್ಕೆ ಮತ್ತೆ ಗ್ಯಾರಂಟಿ. ನಮ್ಮೂರ್ ಎಕ್ಸ್‌ಪ್ರೆಸ್, ನಿಮ್ಮ ಸುದ್ದಿಯ ಜೊತೆಗಾರ.